ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನು ವ್ಲಾಗ್ಸ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದಿದ್ದೀನಿ. ಇವತ್ತು ಸಂಡೇ, ಎಲ್ಲ ಲೇಟಾಗಿ ಎದ್ದೇಳ್ತಾರೆ. ಬಟ್ ನಾನು ಬೆಳಗ್ಗೆನೇ ಎದ್ದಿದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡು ಇವತ್ತು ಕೆಲಸ ಇದೆ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಎದ್ದು ರೆಡಿ ಆಗೋ ಅಷ್ಟರಲ್ಲಿ ಅವ್ರಿಗೆ ಕಾಫಿ ಏನೋ ಮಾಡ್ಕೊಳ್ಳೋಣ ಅಂತ ಹೇಳಿ ಎದ್ದೆ. ಸೊ ಕಾಫಿ ಮಾಡಿಕೊಟ್ಟೆ. ಅಷ್ಟರಲ್ಲಿ ಅವರು ಸಹ ರೆಡಿಯಾಗಿ ಟೂಲ್ಸ್ಗಳೆಲ್ಲ ಎತ್ತಿಟ್ಕೊಳ್ತಾ ಇದ್ರು. ಯಾಕಂದರೆ ಹೋಗೋದು ದೂರ ಅವರ ಕೆಲಸಕ್ಕೆ. ಹಾಗಾಗಿ ಮತ್ತೆ ಬಂದು ಟೂಲ್ಸ್ಗಳು ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಒಂದು ಸತಿ ಮನೇಲಿ ಎಲ್ಲ ಚೆಕ್ ಮಾಡಿಕೊಂಡು ಅವರು ಕೆಲ್ಸಕ್ಕೆ ಹೊರಟ್ರು. ಸೊ ಅವ್ರು ಹೋಗಿದ್ದೇ ಹೋಗಿ ಮನ್ಗೋಣ ಅಂದ್ಕೊಂಡೆ, ಬಟ್ ನಿದ್ದೆ ಬರಲಿಲ್ಲ. ಹಾಗಾಗಿ ಮತ್ತೆ ಹೋಗಿ ಹಾಲೆಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿ ಹಾಲು ಮೊಸರೆಲ್ಲ ತೊಗೊಂಡು ಬಂದೆ. ಯಾಕಂದರೆ ಇವು ಸಂಡೇ ಸ್ವಲ್ಪ ಬೆಳಗ್ಗೆನೇ ತಂದರೆ ಇರುತ್ತೆ, ಇಲ್ಲ ಮಧ್ಯಾಹ್ನಕ್ಕೆ ಹಾಲು ತರ್ತೀನಿ ಅಂದರೆ ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ಬೆಳಗ್ಗೆನೇ ಹಾಲು ತೊಗೊಂಡು ಬಂದೆ. ಹಾಗೆ ನಾನು ರಾತ್ರಿನೇ ಚಿಯಾ ಸೀಡ್ಸ್ನೆಲ್ಲ ನೆನೆಸಿಟ್ಟಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ಚಿಯಾ ಸೀಡ್ಸು ಮತ್ತು ಬಿಸಿನೀರು ಹಾಫ್ ಲೆಮನ್ ಹಾಕ್ಕೊಂಡು ಕುಡ್ದು ಬೆಳಗ್ಗೆ ಟಿಫನ್ಗೆ ಚಿಕನ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಚಿಕನ್ ತರೋಣ ಅಂತೇಳಿ ಅಂಗಡಿಗೆ ಹೊರಟೆ. ಬಟ್ ರಶ್ ಇದ್ದರು. ಆಗೋರು ಅಂದರೆ ಬೆಳಗ್ಗೆನೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ, ಚಿಕನ್ ಹೊಡೀರಿ ಬರ್ತೀನಿ ಅಂತ ಹೇಳಿ. ಹಾಗೆ ನಮ್ಗೆ ಸ್ವಲ್ಪ ಲೇಟ್ ಆಯಿತು. ಸೊ ಮನೆಗೆ ಬಂದು ನೋಡಿದ್ರೆ ಕಾಯಿಗಿರಲಿಲ್ಲ. ಸರಿ ಹಂಗೋ ಹಿಂಗೋ ಕಷ್ಟಪಟ್ಟು ಸ್ವಲ್ಪ ಕಾಯಿ ಸುಳಿದೆ. ನನಗೆ ಕಾಯಿ ಸುಳಿಯೋಕ್ಕೆ ಬರೋಲ್ಲ, ಬಟ್ ಹಾಗೂ ಹೀಗೂ ಕಷ್ಟಪಟ್ಟು ಒಂದು ಕಾಯಿ ಸುಳಿದಿದ್ದೀನಿ. ಹಾಗೆ ಚಿಕನ್ ತಂದಿಂದನೇ ಎಲ್ಲ ತೊಳೆದು ಅರಿಶಿನ ಹಾಕಿ ಎಲ್ಲ ತೊಳೆದು ಎತ್ತಿಟ್ಕೊಂಡ್ರೆ ಯಾವುದೇ ರೀತಿಯ ಒಂಥರ ಸ್ಮೆಲ್ ಬರೋದಿಲ್ಲ. ಹಾಗೆ ನಾನಿಲ್ಲಿ ಇವತ್ತು ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಅವೆರಡು ರೆಸಿಪಿನೂ ನಿಮ್ಮೊಟ್ಟಿಗೆ ಸಹ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವ್ಲಾಗಲ್ಲಿ ನಾನು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಮೊದಲಿಗೆ ನಾನು ಚಿಕನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಏನೇನು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಅಥವಾ ಯಾವುದನ್ನ ಕಟ್ಟಿಂಗ್ ಕೆಲಸ ಇದ್ದರೆ, ಈರುಳ್ಳಿ ಕಟ್ಟಿಂಗ್ ಅಥವಾ ಯಾವುದಾದ್ರೂ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಬಿಡ್ತಾ ಇದ್ದೀನಿ. ಯಾಕಂದರೆ ಮತ್ತೆ ನಾನು ಅದನ್ನು ಕಟ್ ಮಾಡಿ ಮತ್ತೆ ಒಗ್ಗರಣೆ ಹಾಕೋಕ್ಕಾಗಲ್ಲ. ಚಾಪ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅಥವಾ ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯ ಮಸಾಲೆನ ಸೇರಿಸ್ತಿಲ್ಲ, ಹೋಮ್ ಮೇಡಾಗೆ ಮಾಡೋಣ ಅಂತ ಹೇಳಿ. ಗ್ರೀನ್ ಆಗಿರಬೇಕು, ನಮ್ಮ ಪಾಪುಗಂತೂ ತುಂಬ ಇಷ್ಟ ಗ್ರೀನ್ ಕಲರಲ್ಲಿ ಮಾಡಿದ್ರೆ. ಹಾಗಾಗಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ನಂತರ ಇಲ್ಲೊಂದು ಕುಕ್ಕರ್ಗೆ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ, ಬಟ್ ಜಾಸ್ತಿ ಕಾದೋಯಿತು. ಹಾಗೆ ಇಲ್ಲಿಗೆ ಪಲಾವ್ ಸಾಮಾನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಸ್ಲೇಸಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ಸೊ ಈ ಟೈಮಲ್ಲಿ ನಾನಿಲ್ಲಿ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಜಾಸ್ತಿ ಗ್ರೀನ್ ಪೇಸ್ಟ್ ಇರಬೇಕು ಅಂತ ಹೇಳಿದ್ರೆ, ಅಂದರೆ ಗ್ರೀನಾಗಿ ಕಾಣಬೇಕು. ಯಾಕಂದರೆ ರುಬ್ಬಿ ಸ್ವಲ್ಪ ಹೊತ್ತಲ್ಲೇ ಆದಮೇಲೆ ಅದೊಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಗ್ರೀನ್ ಕಲರು ಹೋಗೋಲ್ಲ. ಹಾಗೆ ನಾನಿಲ್ಲೆಲ್ಲ ಫಾಸಿ ಮಸಾಲೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಟೊಮೊಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೇಳ್ಬೋದು, ಆಲ್ಮೋಸ್ಟ್ 2 ಟೊಮೊಟೊ ಹಾಕ್ಬೋದು, ಏನಾಗಲ್ಲ. ಬಟ್ ನಾನಿಲ್ಲಿ ಮೊಸರು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂಥ ಚಿಕನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಕ್ವಾಂಟಿಟಿ ನಾನು ಕಮ್ಮಿನೇ ತೊಗೊಂಡಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಬಿರಿಯಾನಿಗೆ ಚಿಕನ್ನ ಹಾಕಿದ್ರೆ ಎಷ್ಟು ಒಬ್ಬಳೇ ತಿನ್ನೋದು, ನಾನೇನು ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಚಿಕನ್ ಕ್ವಾಲಿಟಿನ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಚಿಕನ್ಗೆ ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಒಂದು 2ರಿಂದ 3 ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿ ಮಸಾಲೆ ಹಿಡಿಲಿಕ್ಕೆ ಅಂತ ಬಿಟ್ಬಿಡ್ಬೋದು. ಸೊ ಅವಾಗ ಚೆನ್ನಾಗಿರುತ್ತೆ, ಚಿಕನ್ಗೆಲ್ಲ ಮಸಾಲೆ ಹಿಡಿಯುತ್ತೆ. ಸೊ ತಿನ್ಬೇಕಾದ್ರೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ. ಹಾಗೆ ಇಲ್ಲೊಂದು 2 ನಿಮಿಷ ಆದಮೇಲೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2.5 ಕಪ್ ಅಕ್ಕಿಗೆ ಒಂದು 4.25 ಕಪ್ನ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ 4.25 ಕಪ್ ಯಾಕೆ ಹಾಕ್ಕೊಳ್ತಿದ್ದೀನಿ, ನಾನಿಲ್ಲಿ ಯಾವುದೇ ರೀತಿಯ ಜೀರಾ ರೈಸ್ ಆಗಿರ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿನೇ ನಾನು ಬಳಸ್ತಾ ಇಲ್ಲ. ನಾನು ಬಳಸ್ತಾ ಇರೋದಿಲ್ಲಿ ಸೊಸೈಟಿ ಅಕ್ಕಿ. ಬಿಕಾಸ್ ನನ್ನ ಮಗಳಿಗೆ ಉದ್ರುದ್ರಾಗ ಅನ್ನ ಆದರೆ ಅಷ್ಟಾಗಿ ಇಷ್ಟಪಡಲ್ಲ. ಅವಳು ಒಂಥರ ಒಣ ಅನ್ನ ತಿಂದಂಗೆ ಅನಿಸ್ಬಿಡುತ್ತೆ ಅಂತ ಹೇಳಿ ಅವಳು ಸರಿಯಾಗಿ ಊಟ ಮಾಡಲ್ಲ. ಆದರೆ ಈ ರೀತಿ ಸೋನಾ ಮಸೂರಿ ಅಕ್ಕಿ, ಸೊಸೈಟಿ ಅಕ್ಕಿಲಿ ಮಾಡಿದ್ರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ, ನನಗೂ ಸಹ ಇಷ್ಟ. ಹಾಗಾಗಿ ನಾನಿಲ್ಲಿ ಸೊಸೈಟಿ ಅಕ್ಕಿ ಹಾಕ್ಬಿಟ್ಟೆ ನಾನಿಲ್ಲಿ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಎರಡು ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ನಂತರ ಅಲ್ಲಿಗೆ ವಿಷಿಲ್ ಕೂಗ್ತಿದ್ದಂಗೆ ಇಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಗ್ರೇವಿಗೆ ಇಲ್ಲಿ ತುರಿದಿಟ್ಕೊಂಡಿರುವಂತಹ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ಅಂದರೆ ಖಾರಕ್ಕೆ ತಕ್ಕನಷ್ಟು ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, ಹಾಗೆ 1-2 ಟೊಮೊಟೊನ ಮತ್ತು ಚಕ್ಕೆ, ಲವಂಗ, ಮೆಣಸು ಒಂದು ಅರ್ಧ ಸ್ಪೂನು ತೊಗೊಂಡಿದ್ದೀನಿ. ಅದನ್ನು ಸಹ ಹಾಕಿ ಸ್ವಲ್ಪ ಇಲ್ಲಿ ಹುರ್ಗಡ್ಲೆನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಹುರ್ಗಡ್ಲೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ
ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ರುಬ್ಕೊಂಡು ನಂತರ ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಸ್ಲೇಸಾಗಿ ಹಚ್ಚಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿನದ ಪುಡಿ ಹಾಕಿ ಅಂದರೆ ನೀರು ಬಿಡೋವರೆಗೂ ಚಿಕನಲ್ಲಿ ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ನಾನಿಲ್ಲೆಲ್ಲ ಫ್ರೈ ಮಾಡಿಕೊಂಡು ಮುಚ್ಚಿಟ್ಬಿಟ್ಟಿದ್ದೀನಿ. ಹಾಗೆ ಮುಚ್ಚಿಟ್ಕೊಂಡಿರೋ ಟೈಮಲ್ಲೇ ಸ್ವಲ್ಪ ಅದು ಇದು ಕೆಲಸಗಳಾಗುತ್ತೆ. ಯಶುನೂ ಸಹ ಮಿಡಲಲ್ಲಿ ಎದ್ಬಿಟ್ಲು, "ಏನು ಮಾಡ್ತಿದ್ಯಾ ಅಮ್ಮ ನೀನು, ಚೀಚಿ ಮಾಡ್ತಿದ್ಯಾ" ಅಂತೆಲ್ಲ ಕೇಳ್ತಿದ್ಲು. ಖುಷಿ ಅನಿಸುತ್ತೆ. ನನ್ನ ಮಗಳಿಗಂತೂ ತುಂಬ ಚಿಕನ್ ಅಂದರೆ ಸಖತ್ ಇಷ್ಟಪಡ್ತಾಳೆ. ಅಂದರೆ ಇದಕ್ಕಿಂತ ಜಾಸ್ತಿ ಅವಳು ಬಿರಿಯಾನಿ ಮತ್ತು ಕಬಾಬ್ನ ತುಂಬ ಇಷ್ಟಪಡ್ತಾಳೆ. ಬಟ್ ಇವಾಗ ಕಬಾಬ್ ಏನು ಬೇಡ ಅಂತ ಹೇಳಿ ಚಾಪ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಾಪ್ಸ್ ಮಾಡಿಕೊಂಡ್ರೆ ಸಂಜೆ ಇದಕ್ಕೆ ನಾನು ಮುದ್ದೆ ತಿರ್ಕೋಬೋದು. ಹಾಗಾಗಿ ನಾನು ಇದಕ್ಕೆ ಚಾಪ್ಸೇ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ತೆಗ್ದು ನೋಡಿದ್ದೀನಿ. ಇವಾಗ ನೋಡಿದ್ರೆ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನಿಲ್ಲಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಜೊತೆ ಹೋಮ್ಮೇಡ್ ಮಸಾಲ ಪೌಡರ್ ಇರುತ್ತಲ್ಲ, ಅದನ್ನು ಸಾಂಬಾರು ಪುಡಿ ಅಂತೀವಲ್ಲ, ಅದನ್ನು ಸಹ ಒಂದು ಅರ್ಧ ಸ್ಪೂನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಜಾರನ್ನೂ ಸಹ ತೊಳ್ಕೊಂಡು ನಮಗೆ ಯಾವ ರೀತಿ ಬೇಕು ಅಂದರೆ ಗ್ರೇವಿ ರೀತಿ ಬೇಕಂದರೆ ಗ್ರೇವಿ ರೀತಿ ಮಾಡ್ಕೊಬೋದು. ಸ್ವಲ್ಪ ಗ್ರೇವಿಲು ತೆಳುಗೆ ಅಥವಾ ರಾತ್ರಿ ಮುದ್ದೆಗೆ ಅನ್ನಕ್ಕೆ ಮಾಡ್ಕೊಬೋದು ಅಂತ ಹೇಳಿದ್ರೆ ಇನ್ನೊಂದು ತೆಳು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಕಟ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಮೊದಲೇ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಅಂದರೆ ಚಿಕನ್ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀನಿ. ಮತ್ತೆ ನಾನು ಉಪ್ಪು ಹಾಕಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಕೈಲಿ ಒಂದೊಂದು ಸತಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಉಪ್ಪು ಕಮ್ಮಿ ಆದರೂ ಒಂದು ಪಕ್ಷ ತಿನ್ಬೋದು, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೆ. ನಿಮಗೆ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು 5ರಿಂದ 6 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಸೊ ನಾನು ಅಡುಗೆ ಎಲ್ಲ ಮಾಡಿ ಇಕ್ತಿ ಅಷ್ಟರಲ್ಲಿ ಯಶುನೂ ಸಹ ಎತ್ತಿದ್ಲು. ಅವನು ಸಹ ಆಚೆ ಆಟ ಆಡೋಕೆ ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಕ್ಕಳಿರೋ ಮನೇಲಂತೂ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲಲ್ಲ. ರಾತ್ರಿ ಎಲ್ಲ ಅಷ್ಟೆಲ್ಲ ಕ್ಲೀನ್ ಮಾಡೇ ಮಲಗಿರ್ತೀನಿ. ಸೊ ಬೆಳಗ್ಗೆ ಎದ್ರೂ ಮತ್ತೆ ಅದೇ ಕೆಲಸ ನನಗೆ. ಸೊ ಬೆಡ್ ಮೇಲಂತೂ ನನ್ನ ಮಗಳು ಮಲಗೋದಲ್ಲದೆ ತಿರ್ಗಾ ಬೆಳಗ್ಗೆ ಬೇಗ ಎದ್ಬಿಟ್ರಂತೂ ಅಲ್ಲೇ ಹೋಗಿ ಬಿಸ್ಕೆಟ್ ತೊಗೊಂಡು ಹೋಗೋದು ಎಲ್ಲ ಈ ರೀತಿ ಕಿತಾಪತಿ ಮಾಡ್ತಾ ಇರ್ತಾಳೆ. ಹಾಗೆ ಬೆಡ್ಡೆಲ್ಲ ನಾನು ಶನಿವಾರನೇ ಎಲ್ಲ ತೆಗ್ದಿರೋದ್ರಿಂದ ಇವಾಗ ಸ್ವಲ್ಪ ಆ ಕೆಲಸ ನನಗೆ ಉಳೀತು. ಹಾಗಾಗಿ ಮೊದಲು ರೂಮೆಲ್ಲ ಕ್ಲೀನ್ ಮುಗಿಸ್ಕೊಂಡು ನಂತರ ಹಾಲಲ್ಲಿರೋ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಕಿಟಕಿ ಎಲ್ಲ ತೆಗ್ದಿದ್ದೆ. ಬಟ್ ನಮ್ಮ ಯಶು ಎಷ್ಟು ತೀಟೆ ಅಂದರೆ ಫುಲ್ ಕಿಟಕಿಗಳೆಲ್ಲ ಕ್ಲೋಸ್ ಮಾಡ್ಕೊಂಬರ್ತಾಳೆ. ತಿರ್ಗಾ ಬೆಡ್ಶೀಟ್ಗಳೆಲ್ಲ ಕೆಳಗಡೆ ಎಲ್ಲ ಒದ್ದಾಡ್ತಾಳೆ. ಆಚೆ ರಂಗೋಲಿ ಬಿಟ್ಟರೆ ಫುಲ್ ಎಲ್ಲ ಅಳಿಸೋದು, ಈ ರೀತಿ ತುಂಬ ತೀಟೆ ಮಾಡ್ತಾ ಇರ್ತಾಳೆ. ಸೊ ನನಗೆ ಜೀವನದಲ್ಲಿ 2 ಕಣ್ಣೀರು ಜಾಸ್ತಿ ಅಂದರೆ ಒಂದು ಈರುಳ್ಳಿ ಹಚ್ಬೇಕಾದ್ರೆ ಒಂದು ಜೊತೆ ಜಾಸ್ತಿ ಕಣ್ಣೀರು ಬರುತ್ತೆ. ಇನ್ನೊಂದು ಸತಿ ನನ್ನ ಮಗಳು ಈ ರೀತಿ ಅಂಟಾಗೆಲ್ಲ ಸಖತ್ ಕಣ್ಣೀರು ಬರುತ್ತೆ. ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತೆ ಇಷ್ಟು ಕ್ಲೀನ್ ಮಾಡಬೇಕಲ್ಲ ತಂದೆ ಅಂತ. ಸೊ ಮಕ್ಕಳಿರೋ ಮನೆ ಹೀಗೆ ಅನಿಸುತ್ತೆ. ಆದರೆ ಅವಳು ಎಷ್ಟೆಲ್ಲ ಕಾಟ ಕೊಟ್ಟರು ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನಾನು ಏನಿಲ್ಲ ಅವಳಿಗೆ ಹೆದ್ರ್ಕೊಳ್ತೀನಿ. ಬಟ್ ಆದರೂ ಅವಳು ಎಷ್ಟೇ ಮಾಡಿದ್ರು ನನ್ನ ಅಮ್ಮ ಅಂತ ಬಿಡಲ್ಲ. ಸೊ ಮಕ್ಳು ಎಷ್ಟೇ ತೀಟೆ ಮಾಡಿದ್ರು ಮಕ್ಕಳನ್ನು ಸಹ ಅಮ್ಮಂದಿರು ಬಿಡಲ್ಲ ಅನ್ನೋಕ್ಕಿದೆ ಕಾರಣ. ಸೊ ನಮ್ಮಮ್ಮ ನನಗೆ ಈ ರೀಸನೆಲ್ಲ ನಮ್ಮಮ್ಮನ ಹತ್ರ ಹೇಳ್ಬೇಕಾದ್ರೆ ನಮ್ಮಮ್ಮ ಒಂದೇ ಮಾತು ಹೇಳೋರು, "ಸೊ ನೀವು ಮಕ್ಕಳಿದ್ದಾಗಂತೂ ನೀವು ಅದಕ್ಕಿಂತ ತೀಟೆ ಆಡ್ತಿದ್ರಿ, ನಾವು ಸಹಿಸ್ಕೊಂಡು ಹೋಗ್ಲಿಲ್ವಾ? ಸೊ ಇವಾಗಿನ ಮಕ್ಕಳು ಸ್ವಲ್ಪ ತೀಟೆ ಜಾಸ್ತಿನೇ, ಸ್ವಲ್ಪ ಮಾಡ್ಕೊಂಡು ಹೋಗಿ, ನೀವೇನು ಒಸಿ ತೀಟೆ ಮಾಡ್ತೀರ" ಅಂತೆಲ್ಲ ನಮಗೆ ಹೇಳ್ತಾರೆ. ಮೊಮ್ಮಕ್ಕಳನ್ನಂತೂ ಬಿಟ್ಕೊಡಲ್ಲ. ಹಾಗೆ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು. ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳಿ ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದಾಕ್ತೆ. ಸೊ ನಮ್ಮ ಮನೇಲಿ ಸಿಂಕು ಅಥವಾ ಅಡುಗೆ ಮನೆಯೇ ಸ್ವಲ್ಪ ಚಿಕ್ಕ. ಸೊ ಸಿಂಕ್ ಪಕ್ಕನೇ ಸ್ಟವ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಚಿಕನ್ ರೆಸಿಪಿ ಏನೇ ಮಾಡಿದ್ರು ಅದು ಸಿಂಕ್ ಒಳಗಡೆನೇ ಸ್ಟ್ಯಾಂಡ್ ಇಟ್ಕೊಂಡು ಮಾಡಿದ್ದೀನಿ. ಸೊ ನಾನಿಲ್ಲಿ ಟೆಂಪ್ರವರಿ ಸ್ಟ್ಯಾಂಡ್ ಅಂತ ಹೇಳಿ ತೊಗೊಂಡಿದ್ದಲ್ವ, ಅದು ಅಷ್ಟಾಗಿ ಹೈಟು ಇಲ್ಲ, ಲಿಮಿಟೆಡ್ ಹೈಟಲ್ಲಿದೆ. ಹಾಗಾಗಿ ನಾನು ಮಾಡಿರೋ ಮಸಾಲೆಗಳು ಹಾಕ್ತಿರೋದೆಲ್ಲ ಗೊತ್ತಾಗುತ್ತೆ. ಬಟ್ ಒಳಗಡೆ ಬೆಂದಿರೋ ಸ್ವಲ್ಪ ಕಾಣಲ್ಲ ಅಷ್ಟೇ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಒಂದು ಟ್ರೈಪಾಡ್ನ ಬುಕ್ ಮಾಡಿದ್ದೀನಿ. ಅದು ಬಂದಮೇಲಂತೂ ನಾನು ನೀಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ಸದ್ಯಕ್ಕೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಮಾಡಿದ್ನಲ್ಲ ಅಂತ ಹೇಳಿ ಸ್ಟವ್ ಎಲ್ಲ ಒರೆಸ್ಕೊಂಡು ಹಾಗೆ ಕಿಟಕಿ ತವಿರೋ ಪ್ಲ್ಯಾಂಟ್ ಎಲ್ಲ ಎತ್ತಿ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟು ಗಿಡಗಳೆಲ್ಲ ಹಾಕಿದೆ. ಈ ಬಿಸಿಲಿಗಂತೂ ಯಾವ ಗಿಡವೂ ಇಲ್ಲ. ಸೊ ದಿನಕ್ಕೆ ನೀರು ಹಾಕ್ತಾನೇ ಇದ್ದೀನಿ. ಬಟ್ ಅದೇನೋ ಕಮ್ಮಿನೇ ಆಗ್ತಾಯಿಲ್ಲ, ಎಲ್ಲ ಒಣಗೋಗ್ತಿತ್ತು. ಸೊ ಇವಾಗ ಮಳೆ ಬಂದು ಇನ್ನೂ ಎಲ್ಲ ಕೊಳ್ತೋದಂಗೆ ಆಗ್ಬಿಟ್ಟಿದೆ. ಹಾಗೆ ಯಶುನೂ ಸಹ ಸ್ನಾನ ಮಾಡಿಸ್ದೆ. ಅವಳಂತೂ ಫುಲ್ ತೀಟೆ. ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅವಳು ಆಟ ಆಡಿಸ್ತಿರೋದು ನನ್ನೇ. ಸೊ ನಾನು ಅವಳ ಜೊತೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಬ್ಬರು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ ನೋಡ್ಬೋದು. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿದ್ರೆ ಒಂಥರ ಮನೇನೂ ರಿಲ್ಯಾಕ್ಸ್ ಆಗಿರುತ್ತೆ, ಹಾಗೆ ಮೈಂಡು ಸಹ ರಿಲ್ಯಾಕ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ಬಿರಿಯಾನಿ ಮಾಡಿದ್ನಲ್ಲ ಅದನ್ನು ಇವತ್ತು ತೆಗ್ದು ನೋಡ್ತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡಿದ್ರೂ ಹೇಗಿರುತ್ತೋ ಅದೇ ರೀತಿ ಸೊಸೈಟಿ ಅಕ್ಕಿಯಲ್ಲಿ ಮಾಡಿದ್ರು ಅದೇ ರೀತಿ ಇರುತ್ತೆ. ಅಂದರೆ ಸೊಸೈಟಿ ಅಕ್ಕಿಲಿ ಮಾಡಿದ್ರೆ ಒಂದು ರೀತಿ ರುಚಿ ಅನಿಸುತ್ತೆ. ನನಗೇನೋ ಗೊತ್ತಿಲ್ಲ, ಸೋನಾ ಮಸೂರಿ ಅಕ್ಕಿ ನನಗೇನು ಅಷ್ಟೇನು ಹೊಟ್ಟೆ ತುಂಬ್ದಂಗೂ ಅನಿಸಲ್ಲ. ಬಟ್ ಸೊಸೈಟಿ ಅಕ್ಕಿಲಿ ಅನ್ನ ಮಾಡಿಕೊಂಡು ಊಟ ಮಾಡೋದ್ರಿಂದ ತುಂಬ ಇಷ್ಟಪಡ್ತೀನಿ ನಾನು.
ಇವತ್ತು ಯಶುಗಂತೂ ತುಂಬ ಇಷ್ಟ. ಅವಳಿಗೆ ಈ ರೀತಿ ಅನ್ನ ಮುದ್ದೆ ಥರ ಇದ್ರೇ ತುಂಬ ಇಷ್ಟಪಡ್ತಾಳೆ. ಅದರಲ್ಲೂ ಸ್ವಲ್ಪ ಲೈಟಾಗಿ ಬಿರಿಯಾನಿ ಅಲ್ವಾ ಅಂದ್ಬಿಟ್ಟು ನೀರು ಕಮ್ಮಿನೇ ಹಾಕಿ ಕೂಗಿಸಿದ್ದೀನಿ. ಹಾಗೆ ಬಿರಿಯಾನಿನೇ ಆಗಿರ್ಬೋದು, ಚಿಕನ್ ಚಾಪ್ಸೇ ಆಗಿರ್ಬೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಸಡನ್ನಾಗಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿದೆ ಟೇಸ್ಟು. ಹಾಗೆ ನಾನು ಯಶು ಇಬ್ಬರು ಇವತ್ತು ಟಿ ವಿ ನೋಡಿಕೊಂಡು ಬಿರಿಯಾನಿ ತಿಂತಾಯಿದ್ದೀವಿ. ಸೊ ಅವ್ರ ಅಪ್ಪನಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ ಬಿರಿಯಾನಿ ಮಾಡಿದ್ದೀನಿ, ಮನೆಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳಿದೆ. ಇಲ್ಲ ಅಮ್ಮ, ಕೆಲಸ ಟೈಮ್ ಅರ್ಜೆಂಟ್ ಇದೆ, ಸೊ ಸಂಜೆ ಬರ್ತೀನಲ್ಲ ಬಿಡು ಅಂತ ಹೇಳಿದ್ರು. ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ನೋಡ್ಬೋದು ಯಶು ಫುಲ್ಲು ಸೀರಿಯಸ್ಸಾಗಿ ಟಿ ವಿ ನೋಡ್ತಾಳು. ಅಂದರೆ ಅವಳು ಚಾನಲ್ ನೋಡೋಲ್ಲ, ಬಟ್ ಏನು ಅಂದರೆ ಅವಳು ಅಡ್ವರ್ಟೈಸ್ ಬಂದರೆ ಮಾತ್ರ ಎದ್ದೋಗಲ್ಲ. ಅದಾದಮೇಲೆ ಒಂದು 2 ಡೇಟ್ಸ್ ಕೊಟ್ಟೆ, ಅವಳು ತಿಂದ್ಕೊಂಡು ನಮ್ಮ ಮನೆ ಕಡೆ ಕಸಿನ್ ಗಾಡಿ ಸ್ವಲ್ಪ ಲೇಟು 11:30ಗೆ ಬಂದಿದ್ದಾನೆ ಇವತ್ತು. ಸೊ ಅವನಿಗೋಸ್ಕರ ಕಾಯ್ಕೊಂಡು ಕೂತಿದ್ದು. ಇವತ್ತು ಕಸ ಹಾಕಿ ಸೊ ಮೇಲೆ ಬಂದು ಅಷ್ಟರಲ್ಲಿ ಬಟ್ಟೆನೂ ಸಹ ಆಗಿತ್ತು. ಎಲ್ಲ ಒಣಗಾಕೋಣ ಅಂತ ಹೇಳಿ ಮಾಡಿ ಮೇಲೆ ಹೋಗಿ ಬಟ್ಟೆಗಳನ್ನೆಲ್ಲ ಒಣಗಾಕೊಂಡು ಆಲ್ಮೋಸ್ಟ್ ಇವತ್ತಿನ ಕೆಲಸ ಎಲ್ಲ 12:30 ಅಷ್ಟರಲ್ಲೆಲ್ಲ ಕೆಲಸ ಮುಗಿದೋಯ್ತು. ಖುಷಿ ಅನ್ನಿಸ್ತು. ಹಾಗೆ ಚೋಟು ಬೆಳಗ್ಗೆನೇ ಬಿಸಿ ಬಿಸಿ ನೀರು ತಲೆಗೆ ಮಾಡಿಸಿರೋದ್ರಿಂದ ಅವಳು ಅಮ್ಮ ಮಲಿಕೊಳ್ತೀನಮ್ಮ, ನನಗೆ ನಿದ್ದೆ ಬರ್ತಾಯಿದೆ, ಎಷ್ಟು ಹೇಳೋಳು ಅಂದರೆ ಮನಿಕೋತಾಳೇನೋ ಅಂತ ಅನ್ನಿಸ್ತು. ಬಟ್ ಆಮೇಲೆ ಮನಗಲೇ ಇಲ್ಲ. ಸರಿ ತಾಳು, ನಾನು ಬರ್ತೀನಿ ಮಲಗಿಸ್ತೀನಿ ಅಂತ ಹೇಳಿ ಅವಾಗ ಇಬ್ಬರು ಕೂಡ ರೆಸ್ಟ್ ಮಾಡ್ದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ಹೆಚ್ಚು ವಿಡಿಯೋಗಳಿಗೂ ಸಹ ನಿಮ್ಮ ಪ್ರೋತ್ಸಾಹ ಬೇಕು. ಹಾಗೆ ಇದಾಗಿತ್ತು ನನ್ನ ಹ್ಯಾಪಿ ಸಂಡೇ ವ್ಲಾಗ್. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.